ಗುರು ಕಾಲೇಜಲ್ಲಿ ರಂಗೋಲಿ ಬಿಡಿಸ್ರಿ ಅಂದ್ರೆ ವಾಮಾಚಾರನೆ ಮಾಡ್ಬಿಟ್ಟವ್ರೆ ಇಲ್ಲಿ. Why? Why? I don't understand. ಬೆಳಗ್ಗೆ ಎದ್ದು ರೆಡಿಯಾಗಿ ನಮ್ಮ ಹುಡುಗ ಗಾಡಿ ಎತ್ಕೊಂಡ್ ಬಂದ. ಕಾಲೇಜ್ ಕಡೆ ಹೋಗ್ಬೇಕಾಗಿತ್ತು, ಸೀದಾ ಕಾಲೇಜ್ ಕಡೆ ಹೊರಟ್ವಿ. ಅವನು ನಂದಿಯಲ್ಲಿ ಅಂಗಡಿ ಹತ್ರ ಸೈಡ್ಗೆ ಆಗ್ತಾ, ಯಾಕಂದ್ರೆ ಇವತ್ತು ಅವ್ರ ಕ್ಲಾಸ್ ಹುಡುಗಿರು ಯಾರೋ ಫೋನ್ ಮಾಡಿ ರಂಗೋಲಿ ಪುಡಿ ತಗೊಂಬಾ ಅಂತ ಹೇಳಿದ್ರಂತೆ. ಅದಕ್ಕೆ ಅವ್ನು ರಂಗೋಲಿ ಪುಡಿ ತಗೊಂಡು ಹಂಗೆ ಗಾಡಿಯಲ್ಲಿ ಪೆಟ್ರೋಲ್ ಇರಲಿಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಮುಂದೆ ಹೊರಟ್ವಿ. ಆ ಹೋಗೋ ದಾರಿಯಲ್ಲಿ ಟ್ರೈನ್ ಹೋಗ್ತಾ ಇತ್ತು. ನಾವು ಹೋಗೋ ಅಷ್ಟೊತ್ತಿಗೆ ಟ್ರೈನ್ ಹೊರಟೋಗಿತ್ತು. ಇಲ್ಲಾಂದಿದ್ರೆ ರೈಲ್ ಗೇಟ್ ಬೀಳೋದು ಮತ್ತು ಅಲ್ಲಿ ಲೇಟ್ ಆಗೋದು. ಮತ್ತು ಅದನ್ನ ದಾಟ್ಕೊಂಡು ಊಟ ತಿನ್ನಬೇಕಾಗಿತ್ತು. ಹೊಟ್ಟೆ ಹಸಿತಾ ಇತ್ತು. ಏನೇ ಮೋಸ ಮಾಡಿದ್ರು ಹೊಟ್ಟೆಗೆ ಮೋಸ ಮಾಡಬಾರ್ದು ಅಂತ ಊಟ ತಿಂದ್ಕೊಂಡು ಹಂಗೆ ಕಾಲೇಜ್ ಕಡೆ ಹೊರಟ್ವಿ. ಇವತ್ತು ನಮ್ಮ ಕಾಲೇಜಲ್ಲಿ ಹುಡುಗರು ಹುಡುಗಿರು ಎಲ್ಲರೂ ಆಚೆನೇ ಇರೋದಾ? ಶಾಕ್ ಆಯಿತು, ಯಾಕಪ್ಪ ಆಚೆನೇ ಇದ್ದಾರೆ ಅಂತ. ಆಮೇಲೆ ಅರ್ಥ ಆಯಿತು, ಇವತ್ತು ನಮ್ಮ ಕಾಲೇಜಲ್ಲಿ ರಂಗೋಲಿ ಸ್ಪರ್ಧೆ ಇದೆ. ನಮ್ಮ ಜೂನಿಯರ್ಸು ಇವತ್ತು ರಂಗೋಲಿ ಸ್ಪರ್ಧೆನ ಆರ್ಗನೈಸ್ ಮಾಡಿದ್ರು, ಅದಕ್ಕೆ ಎಲ್ಲರೂ ಆಚೆ ಅವ್ರೆ ಅಂತ. ಸೊ ನಮಗೆ ಬರಲ್ಲ ಅಲ್ವಾ, ಅವ್ರು ಹಾಕೋದನ್ನ ನೋಡಿಕೊಂಡು ನಿಂತ್ಕೊಂಡಿದ್ವಿ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. 2 ಬಾಯ್ಸ್ ಗ್ರೂಪ್ಸು ಪಾರ್ಟಿಸಿಪೇಟ್ ಮಾಡಿದ್ರು. ಅವರು ರಂಗೋಲಿ ಬಿಡಿಸ್ರಿ ಅಂದರೆ ವಾಮಾಚಾರನೇ ಮಾಡಿಬಿಟ್ಟವ್ರೆ ಕಾಲೇಜ್ಗೆ. ನೋಡಿ ಯಾವ ಥರ ಮಾಡವ್ರೆ ವಾಮಾಚಾರ ಅಂತ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿ. ರಂಗೋಲಿ ಬಿಡ್ಸೋಕೆ ಕೊಟ್ಟಿರೋಂಥ ಟೈಮಂತೂ ಆಯಿತು. ಆಮೇಲೆ ಪ್ರೈಸಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು. ಪ್ರೈಸಸ್ನ ಎತ್ಕೊಂಬಂದು ಇವರು ಡೆಸ್ಕ್ ಮೇಲೆ ಇಟ್ಕೊಂಡ್ರು. ಫಸ್ಟ್ ಪ್ಲೇಸ್ ಬಂದು ಈ ಹುಡುಗಿ ಯಾರೋ ಬಂದವ್ರೆ ನೋಡಿ, ಇವರೇ. ಸೊ ನಾನು ಈ ಕಾಲೇಜ್ಗೆ ಸೇರಿ 2.5 ವರ್ಷ ಆಯಿತು. ಒಂದು ಹುಡುಗಿ ಹೆಸರು ಸಹ ನನಗೆ ಸರಿಯಾಗಿ ಗೊತ್ತಿಲ್ಲ. No way. ಆ ವಿಚಾರವಾಗಿ ಚರ್ಚೆನೇ ಆಗಿಲ್ಲ ಇಲ್ಲಿ. ಇಲ್ಲ, ಚಾನ್ಸೇ ಇಲ್ಲ.